ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ UPPSCಯಲ್ಲಿ ಇದೀಗ ಹುದ್ದೆಗಳು ಖಾಲಿಯಿದ್ದು, ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಇದೀಗ ಕಂಪ್ಯೂಟರ್ ಅಸಿಸ್ಟೆಂಟ್ನ ಹುದ್ದೆಗಳು ಖಾಲಿ ಇವೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡಲು ಈಗಾಗಲೇ ಪ್ರಾರಂಭವಾಗಿದ್ದು, ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ ಜುಲೈ 1ನೇ ತಾರೀಕಿಂದ ಪ್ರಾರಂಭವಾಗಿದ್ದು, ಲಾಸ್ಟ್ ಡೇಟ್ ಈ ಹುದ್ದೆಗೆ ಅಪ್ಲೈ ಮಾಡಲು ಕೊನೆ ದಿನಾಂಕ ಹಾಗೆ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಲು ಕೊನೆ ದಿನಾಂಕ ಬಂದು ಆಗಸ್ಟ್ 1ನೇ ತಾರೀಕಾಗಿರುತ್ತೆ. ಹಾಗೆ ಅಪ್ಲಿಕೇಶನ್ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ನಿಮಗೆ ಆಗಸ್ಟ್ 8ನೇ ತಾರೀಕುವರೆಗೂ ನಿಮಗೆ ಟೈಮ್ ಅನ್ನೋದು ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಅಪ್ಲಿಕೇಶನ್ ಫೀಸ್ ಬಂದು ನೀವು UR ಕ್ಯಾಂಡಿಡೇಟ್ ಆದರೆ ಅಪ್ಲಿಕೇಶನ್ ಫೀಸ್ 100 ಇರುತ್ತೆ, ಪ್ಲಸ್ ಪ್ರೊಸೆಸ್ ಫೀಸ್ 25 ರೂಪಾಯಿ ಇರುತ್ತೆ. ಒಟ್ಟು 125 ರೂಪಾಯಿ ನೀವು ಪೇ ಮಾಡಬೇಕಾಗಿರುತ್ತೆ. ಇನ್ನು SC ST ಆದರೆ ಒಟ್ಟು ನೀವು 65 ರೂಪಾಯಿ, PWBD ಕ್ಯಾಟಗರಿ ಆದರೆ 25 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಇನ್ನು ಎಕ್ಸ್ ಮೆನ್ ಅಭ್ಯರ್ಥಿ ಕೂಡ 65 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ ಒಟ್ಟು. ಫ್ರೀಡಮ್ ಫೈಟರ್ಸ್ ಮತ್ತು ವುಮೆನ್ ಮತ್ತು ಸ್ಕಿಲ್ಡ್ ಪ್ಲೇಯರ್ಗೆ ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫೀಸ್ ಏನು ಹೇಳಿರೋದಿಲ್ಲ. ಇನ್ನು ಕಂಪ್ಯೂಟರ್ ಅಸಿಸ್ಟೆಂಟ್ನ ಒಟ್ಟು 13 ಹುದ್ದೆಗಳು ಖಾಲಿ ಇದ್ದು UPಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ಇದಾಗಿರುತ್ತೆ. ಇನ್ನು ಇದು ಗ್ರೂಪ್ ಸಿಯ ಹುದ್ದೆಗಳು ಇದಾಗಿದ್ದು, ನಿಮಗೆ ಬೇಸಿಕ್ ಪೇಮೆಂಟ್ನ ಬಂದು ಗ್ರೇಡ್ ಪೇ ಬಂದು 2400 ರೂಪಾಯಿ ಇರುತ್ತೆ. ಇನ್ನು 5200 ರೂಪಾಯಿಂದ 20200 ರೂಪಾಯಿವರೆಗೂ ನಿಮಗೆ ಮಂತ್ಲಿ ಪೇಮೆಂಟ್ ಅನ್ನೋದು ಇರುತ್ತೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ SC ST OBC ಎಕ್ಸ್ ಮೆನ್ ಅಭ್ಯರ್ಥಿಗಳು ಇದ್ದು, UPಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ರಿಸರ್ವೇಷನ್ ಅನ್ನೋದು ಇರುತ್ತೆ. ಹಾಗೆ ಈ ಹುದ್ದೆಗೆ ಮೇಲ್ ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ ಇಬ್ಬರು ಅಪ್ಲೈ ಮಾಡಬಹುದಾಗಿದ್ದು, ಮ್ಯಾರಿಡ್ ಹಾಗೆ ಅನ್ಮ್ಯಾರಿಡ್ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಇಂಟರ್ಮೀಡಿಯೇಟ್ ಮತ್ತು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರುವಂಥವ್ರು ಈ ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಇನ್ನು ಪ್ರೊಫೆಷನ್ ಕ್ವಾಲಿಫಿಕೇಷನ್ ಕೇಳ್ತಿರೋದು ಒಂದು ನಿಮಗೆ ಟೆರಿಟರಿಯಲ್ ಆರ್ಮಿಯಲ್ಲಿ ಮಿನಿಮಮ್ 2 ಇಯರ್ಸ್ ವರ್ಕ್ ಮಾಡಿರೋವಂಥವ್ರು ಮತ್ತು NCCಯ C ಸರ್ಟಿಫಿಕೇಟ್ ಅಥವಾ B ಸರ್ಟಿಫಿಕೇಟ್ ಇರೋವಂಥವ್ರು ಈ ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡಬಹುದಾಗಿರುತ್ತೆ. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಕೂಡ ಸಿಗ್ತಾಯಿದ್ದು, ಅದರಲ್ಲಿ UPಗೆ ಸೇರಿದಂಥ SC ST ಕ್ಯಾಂಡಿಡೇಟ್ಗೆ 5 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾಯಿದೆ. ಹಾಗೆ ಏನಾದರೂ PWBD ಕ್ಯಾಟಗರಿ ಅಪ್ಲೈ ಮಾಡ್ತಿದ್ರೆ ಈ ಸರ್ಟಿಫಿಕೇಟ್ ಕೂಡ ಈ ಒಂದು ಫಾರ್ಮ್ನ ಕೂಡ ನೀವು ಫಿಲ್ ಮಾಡಿ ಸಬ್ಮಿಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಮೆಡಿಕಲ್ ಅಥಾರಿಟಿ ಹಾಗೆ ಬೋರ್ಡ್ ಇಶ್ಯೂ ಆಫ್ ಸರ್ಟಿಫಿಕೇಟು ಕೂಡ ಇದನ್ನು ಕೂಡ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಇದನ್ನು ಕೂಡ ಫಿಲ್ ಮಾಡಿ ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಇನ್ನು ಎಕ್ಸಾಮ್ ಕೂಡ ಎಕ್ಸಾಮಲ್ಲಿ ನಿಮಗೆ ಒಟ್ಟು 4 ಸಬ್ಜೆಕ್ಟ್ಸ್ ಇದ್ದು, ಅದರಲ್ಲಿ ಜನರಲ್ ಹಿಂದಿ, ಜನರಲ್ ಮೆಂಟಲ್ ಎಬಿಲಿಟಿ, ಜನರಲ್ ನಾಲೆಡ್ಜ್ ಹಾಗೆ ಕಂಪ್ಯೂಟರ್ ನಾಲೆಡ್ಜ್ನ ಬಗ್ಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ಎಲ್ಲ ಸಬ್ಜೆಕ್ಟ್ನಲ್ಲಿ ಪ್ರತಿ ಸಬ್ಜೆಕ್ಟ್ನಲ್ಲಿ 25 ಕ್ವಶನ್ಸ್ ಇದ್ದು, ಒಟ್ಟು ನಿಮಗೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಈ ಎಕ್ಸಾಮ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ 1 hour 30 minutesವರೆಗೂ ನಿಮಗೆ ಕಾಲಾವಕಾಶ ಅನ್ನೋದು ಇರುತ್ತೆ.
ಇನ್ನು ಇವತ್ತು ವೀಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದವರೆಗೂ ಎಲ್ಲರಿಗೂ ಟಾಟಾ, ಬಾಯ್.